ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಗುಲ್ಬರ್ಗಾದಲ್ಲಿನ ಡ್ರೀಮ್ಸ್ ಆಸ್ಪತ್ರೆಯಲ್ಲಿ ಜನ ಔಷಧಿ ಕೇಂದ್ರದ ಅವಶ್ಯಕತೆ ಇಲ್ಲ ಎಂಬ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೇಳಿಕೆಗೆ ಇವತ್ತು ಗುಲ್ಬರ್ಗಾದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಪೂರಕ ಔಷಧಿಯನ್ನು ನೀಡಬೇಕು ಎಂಬುದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ನಿರ್ಧಾರವಾದರೆ ಸದ್ಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಮರ್ಪಕ ಔಷಧಿ ಪೂರೈಕೆ ಆಗುತ್ತಿಲ್ಲ. ಹೀಗಾಗಿ ವೈದ್ಯರು ಹೊರಗಡೆಯಿಂದ ಔಷಧಿ ತರೋಕೆ ಅಲ್ಲಿ ಬಂದಂಥ ರೋಗಿಗಳಿಗೆ ಸೂಚನೆಯನ್ನು ಕೊಡ್ತಿದ್ದಾರೆ. ಇದರಿಂದ ಗ್ರಾಮೀಣ ಭಾಗದಿಂದ ಆಗಮಿಸುವಂಥ ರೋಗಿಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಎಂಬುದು ಕಲಬುರಗಿ ಜನರ ವಾದವಾಗಿದೆ. ಹೀಗಾಗಿ ಜನೌಷಧಿ ಕೇಂದ್ರ ತೆರವುಗೊಳಿಸದೆ ಪರವಾನಗಿ ರದ್ದಾಗಿದ್ರೆ ಅವ್ರನ್ನ ರಿನಿವಲ್ ಮಾಡಿಸಿ ಅಲ್ಲೇ ಮುಂದುವರಿಸಬೇಕು ಅನ್ನೋದು ಕಲಬುರಗಿ ಜನರ ಅಭಿಪ್ರಾಯವಾಗಿದೆ. ಆದರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನಾವು ನೀಡುವಾಗ ಜನೌಷಧಿ ಕೇಂದ್ರದ ಅವಶ್ಯಕತೆ ಇಲ್ಲ ಎನ್ನುವ ಒಂದು ಮಾತನ್ನು ಅವರು ಹೇಳಿದರು. ಆದರೆ ಖುದ್ದು ಅವರ ತವರು ಕ್ಷೇತ್ರ ಗುಲ್ಬರ್ಗಾದಲ್ಲಿಯೇ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅನೇಕ ಗುಳಿಗೆಗಳು, ಅನೇಕ ಮಾತ್ರೆಗಳು ಆ ಒಂದು ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗದ ಕಾರಣ ಜನೌಷಧಿ ಕೇಂದ್ರದ ಕಡೆ ಒಲವು ತೋರಿಸ್ತಿದ್ದಾರೆ. ಯಾಕಂದರೆ ಅಲ್ಲಿ ಯಾವುದೇ ಒಂದು ಮಾತ್ರೆಯೂ ಕೂಡ ಸಬ್ಸಿಡಿ ದರದಲ್ಲಿ ಸಿಗುತ್ತೆ, ಒಳ್ಳೆಯ ದರದಲ್ಲಿ ಸಿಗುತ್ತೆ. ಹಾಗಾಗಿ ಜನರು ಆ ಕಡೆ ಹೋಗ್ತಾ ಇದ್ದಾರೆ. ಎಸ್, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಲ್ಲಿಯೂ ಕೂಡ ಒಳ್ಳೆಯ ಒಂದು ರಿಪೋರ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ನೇರವಾಗಿ ಇವಾಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಶ್ರೀಕಾಂತ್ ಅವರೇ, ಏನು ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನು ಹೇಳಿಕೆಯನ್ನು ನೀಡಿದರು, ಜನೌಷಧಿ ಕೇಂದ್ರದ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಹೇಳಿಕೆ, ಗುಲ್ಬರ್ಗಾ ಜನರೇ ಇವಾಗ ಖುದ್ದಾಗಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂದರೆ ಕೆಲವೊಂದು ಮಾತ್ರೆಗಳು ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಅಲ್ಲಿನ ಗುಲ್ಬರ್ಗಾ ಜನರು? ಹೌದು ಹನುಮಂತ್, ಏನು ಅಂದ್ರೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಳೆದ 7 ದಿನಗಳ ಹಿಂದೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಸ್ಪತ್ರೆಯಲ್ಲಿ ಸಮರ್ಪಕ ಮೆಡಿಸಿನ್ ಅನ್ನ ಪೂರೈಕೆ ಮಾಡಬೇಕು, ಇದರಿಂದ ರೋಗಿಗಳಿಗೆ ಕೂಡ ಅನುಕೂಲವಾಗ್ತದೆ ಎಂಬ ದೃಷ್ಟಿಯಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರವಾಗಲಿ ಯಾವುದೇ ಮೆಡಿಸಿನ್ ಅಂಗಡಿಗಳನ್ನ ಸ್ಥಾಪನೆ ಮಾಡಲು ಅವಕಾಶವನ್ನ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಕಲಬುರಗಿ ಜನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಸಮರ್ಪಕವಾಗಿ ಮೆಡಿಸಿನ್ ಸಿಗ್ತಾ ಇಲ್ಲ, ಅಲ್ಲಿನ ವೈದ್ಯರು ಹೊರಗಡೆಯಿಂದ ಮೆಡಿಸಿನ್ ಅನ್ನ ತರೋದಕ್ಕೆ ಸೂಚಿಸ್ತಾರೆ. ಎಲ್ಲ ಮೆಡಿಸಿನ್ಸ್ಗಳು ಒಂದೇ ಆಸ್ಪತ್ರೆಯಲ್ಲಿ ಸಿಗೋದು ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ಜನೌಷಧಿ ಕೇಂದ್ರದಲ್ಲಿ ಸಬ್ಸಿಡಿ ದರದಲ್ಲೇ ಮಾತ್ರೆಗಳು ಸಿಗ್ತಾವಲ್ಲ, ಬೇರೆ ಮೆಡಿಕಲ್ ಶಾಪ್ಗಳಿಗೆ ಹೋಲಿಕೆ ಮಾಡಿದ್ರೆ. ಹೌದು, ಮತ್ತೇನಂದ್ರೆ ಜನೌಷಧಿ ಕೇಂದ್ರ ಸ್ಥಾಪನೆಯಿಂದಾಗಿ ಗ್ರಾಮೀಣ ಭಾಗದಿಂದ ಆಗಮಿಸಿದಂತ ರೋಗಿಗಳಿಗೆ ತುಂಬಾ ಅನುಕೂಲವಾಗುತ್ತೆ. ಕಡಿಮೆ ದರದಲ್ಲಿ ಮೆಡಿಸಿನ್ ಅನ್ನ ಖರೀದಿಸಬಹುದು, ಹಾಗೂ ಹೊರಗಡೆ ಹೋಗಿ ದುಬಾರಿ ಹಣವನ್ನ ಕೊಟ್ಟು ಮೆಡಿಸಿನ್ ಅನ್ನ ಖರೀದಿ ಮಾಡಲು ಸಾಧ್ಯವಾಗದವರಿಗೆ ಕೂಡ ಈ ಜನೌಷಧಿ ಕೇಂದ್ರವು ತುಂಬಾ ಅನುಕೂಲಕರವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರವನ್ನ ತೆರವುಗೊಳಿಸಬಾರದು, ಹಾಗೂ ಅಥವಾ ಒಂದ್ ವೇಳೆ ಪರವಾನಗಿ ರದ್ದಾದರೂ ಕೂಡ ರಿನಿವಲ್ ಮಾಡಿಕೊಡ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಕೆಲವರು ಗುಲ್ಬರ್ಗಾದವರು. ನಾನು ತಾವು ದೃಶ್ಯದಲ್ಲಿ ನೋಡ್ಬೋದು, ಈ ರೀತಿ ಹೇಳಿದ್ದಾರೆ ಗುಲ್ಬರ್ಗಾ ಜನರು. ಆದ್ರೆ ಕೂಡ ಒಂದ್ ವೇಳೆ ಪರವಾನಗಿ ರದ್ದಾದ್ರೂ ಸಹ ಆ ಪರವಾನಗಿಯನ್ನ ರಿನಿವಲ್ ಮಾಡಿ ಜನೌಷಧಿ ಕೇಂದ್ರ ನಡೆಸಲು ಅನುಮತಿಯನ್ನ ಸರ್ಕಾರ ಮಾಡಿಕೊಡ್ಬೇಕು. ಅದನ್ನ ಯಾವುದೇ ಕಾರಣಕ್ಕೂ ಅಲ್ಲಿಂದ ಸ್ಥಳಾಂತರ ಮಾಡಬಾರ್ದು ಹಾಗೂ ರದ್ದು ಮಾಡಬಾರದು ಅನ್ನುವಂತ ಬೇಡಿಕೆ ಕಲಬುರಗಿ ಜನರದಾಗಿದೆ. ಎಸ್, ಯಾಕಂದ್ರೆ ಈಗಾಗಲೇ ಸಬ್ಸಿಡಿ ದರದಲ್ಲಿ ಅಲ್ಲಿ ಔಷಧಿಗಳು ಸಿಗ್ತಾ ಇದೆ. ಬೇರೆ ಇವಾಗ ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾಗುತ್ತೆ ಅಂದ್ರೆ ಏನು ಹೆಚ್ಚಿನ ದರಕ್ಕೆ ಮೆಡಿಸಿನ್ಸ್ಗಳು, ಹೆಚ್ಚಿನ ದರದ ಮೆಡಿಸಿನ್ಸ್ಗಳು ಆಸ್ಪತ್ರೆಯಲ್ಲಿ ಸಿಗಲ್ಲ. ಅಂತ ಸಂದರ್ಭದಲ್ಲಿ ಹೊರಗಡೆ ಪ್ರೈವೇಟ್ ಮೆಡಿಕಲಲ್ಲಿ ತುಂಬ ದುಬಾರಿ ಬೆಲೆದಿರುತ್ತೆ, ಜನ ಔಷಧಿ ಕೇಂದ್ರದಲ್ಲಿ ಸ್ವಲ್ಪ ಕಡಿಮೆ ಮಟ್ಟಕ್ಕೆ ಸಿಗುತ್ತೆ. ಹಾಗಂತ ಆ ಒಂದು ಮೆಡಿಕಲ್ ಶಾಪ್ಗಳಿಗೆ ಹೋಗುವ ಬದಲು ಇಲ್ಲೇ ಜನ ಔಷಧಿ ಕೇಂದ್ರದಲ್ಲಿ ಒಳ್ಳೆಯ ಗುಣಮಟ್ಟದ ಔಷಧಿ ಸಿಗುತ್ತೆ ಅನ್ನೋದು ಏನು ಈಗಾಗಲೇ ಗುಲ್ಬರ್ಗಾ ಜನರು ಹೇಳಿದ್ದಾರೆ. ಅದೇ ರೀತಿ ರಾಜ್ಯ ವ್ಯಾಪ್ತಿಯ ಪ್ರತಿಯೊಂದು ಜಿಲ್ಲೆಯ ಜನರು ಕೂಡ ಇದನ್ನೇ ಹೇಳ್ತಿದ್ದಾರೆ, ಗುಲ್ಬರ್ಗಾ ಜನರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಮತ್ತು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಆದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನು ಇವತ್ತು ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಏನು ಜೆನರಿಕ್ ಮೆಡಿಸಿನ್ ಅವಶ್ಯಕತೆ ಇಲ್ಲ ಅಂಥೇಳಿ ಏನು ಹೇಳಿದಾರ, ಅದು ತುಂಬ ನೋವಿನ ಸಂಗತಿ. ಯಾಕಂದರೆ ಇವತ್ತು ಈ ಸರ್ಕಾರಿ ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಯಲ್ಲಿ
ಯಾವುದೇ ರೀತಿಯಾದಂಥ ಇಕ್ವಿಪ್ಮೆಂಟ್ಗಳು ಸರಿಯಾದ ಇಕ್ವಿಪ್ಮೆಂಟ್ಗಳಿಲ್ಲ. ಇವತ್ತು ಬ್ಲಡ್ ಟೆಸ್ಟ್ ಕೊಟ್ಟಿದ್ರೆ ವಾರಗಂಟಲೆ ಇವತ್ತು ಬ್ಲಡ್ ರಿಪೋರ್ಟ್ಗಳು ಬರಲ್ಲ. ಇವತ್ತು ಪ್ರತಿಯೊಂದು ಔಷಧ ಕೂಡ ಹೊರಗಡೆಯಿಂದ ಖರೀದಿ ಮಾಡಬೇಕು. ನಿಮಗೆ ನಾಚಿಕೆ ಆಗಬೇಕು ಮಾನ್ಯ ಸಚಿವರೇ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಜನರು ನಿಮ್ಮನ್ನು ಇವತ್ತು ಏನೋ ಒಂದು ಕೆಲಸ ಮಾಡ್ತೀರಾ ಆರೋಗ್ಯದ ದೃಷ್ಟಿಯಿಂದ, ಇವತ್ತು ನಮ್ಮ ಜನಸಾಮಾನ್ಯರಿಗೆ ನೋವುಂಟಾಗುತ್ತಿದೆ, ತೊಂದರೆ ಆಗುತ್ತಿದೆ, ಆ ತೊಂದರೆಯನ್ನು ಸರಿಪಡಿಸ್ತೀರಾ ಅಂತೇಳಿ ನಿಮ್ಗೆ ಇವತ್ತು ಆರಿಸಿ ಇವತ್ತು ಕರ್ನಾಟಕ ಸರ್ಕಾರದ ಉನ್ನತ ಹುದ್ದೆಗೆ ನಿಮಗೆ ಏರಿಸಿದ್ದಾರೆ. ಆದರೆ ಇವತ್ತು ಕಲಬುರಗಿ ಜಿಲ್ಲೆಯ ಜನರಿಗೆ ಮೋಸ ಮಾಡುವ ನಿಟ್ಟಿನಲ್ಲಿ ನೀವೇನು ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ, ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ಜನರಿಗೆ ಇವತ್ತು ನೀವು 2 ದಿನ ನೀವು ಅಡ್ಮಿಟ್ ಆಗಿ ತೋರಿಸಿ ನಮ್ಮ ಜಿಮ್ಸ್ ಹಾಸ್ಪಿಟಲಲ್ಲಿ ಯಾವುದೇ ಒಂದು ರೀತಿಯ ಯಾವ ಡಾಕ್ಟ್ರ್ ಬರೀತಾರೋ ಆ ಟ್ಯಾಬ್ಲೆಟ್ಸ್ಗಳು ಇವತ್ತು ಸಿಗಲ್ಲ. ಯಾಕೆ ಸಿಗ್ತಾ ಇಲ್ಲ? ಯಾಕಂದರೆ ನೀವು ಸಮರ್ಪಕವಾಗಿ ಪ್ರೊವೈಡ್ ಮಾಡ್ತಾ ಇಲ್ಲ ಇವತ್ತು ಟ್ಯಾಬ್ಲೆಟ್ಸ್ಗಳನ್ನು. ಇವತ್ತು ಮೆಡಿಸಿನ್ಗಳು ಸಿಗ್ತಾ ಇಲ್ಲ. ದೊಡ್ಡ ಏನು ಇವತ್ತು ಹೈ ಅಮೌಂಟಿನ ಇಂಜೆಕ್ಷನ್ಗಳು ಸಿಗಲ್ಲ. ಇವತ್ತು ಹೊರಗಡೆಯಿಂದ ಇವತ್ತು ಡಾಕ್ಟರ್ಸ್ಗಳು ಬರೆದು ಕೊಡ್ತಾರೆ. ಹೊರಗಡೆಯಿಂದ ಜನಸಾಮಾನ್ಯರು ದುಡ್ಡು ಕೊಟ್ಟುಬಿಟ್ಟು ಇವತ್ತು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ಗಳನ್ನು ತಗೋತಾ ಇದ್ದಾರೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಮೊದಲ ಜಿಮ್ಸ್ ಆಸ್ಪತ್ರೆಯ ವ್ಯವಸ್ಥೆಯನ್ನು ಸರಿಪಡಿಸಿ ಅಲ್ಲಿರುವಂಥ ಎಷ್ಟೋ ಜನರು ಇವತ್ತು ಬಡ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಇವತ್ತು ಸರಿಯಾದ ಸಮರ್ಪಕವಾದಂಥ ಮೆಡಿಸಿನ್ಗಳಿಲ್ಲ. ಇವೆಲ್ಲವನ್ನು ಬಿಟ್ಟು ಇವತ್ತು ಏನೋ ಒಂದು ಜೆನರಿಕ್ ಮೆಡಿಸಿನ್ ಬಂದಿದೆ, ಎಲ್ಲೋ ಸ್ವಲ್ಪ ದುಡ್ಡಲ್ಲಿ ಬಡ ರೋಗಿಗಳಿಗೆ ಇವತ್ತು ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ರೆ ಅದಕ್ಕೂ ಕೂಡ ಕಲ್ಲು ಹಾಕಕ್ಕೆ ನೀವು ಬಂದಿದ್ದೀರಲ್ಲ. ನಿಮಗೆ ನಾಚಿಕೆ ಆಗಬೇಕು. ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಈ ಕೂಡಲೇ ಏನದ ಅಲ್ಲಿ ನೀವು ಎಲ್ಲ ಸಮರ್ಪಕವಾದಂಥ ಇಕ್ವಿಪ್ಮೆಂಟ್ಗಳು, ಡಾಕ್ಟರ್ಸ್ಗಳು, ಸ್ಟಾಫ್ ನರ್ಸ್ಗಳು ಎಲ್ಲರನ್ನ ಪ್ರೊವೈಡ್ ಮಾಡಿರಿ. ಇವತ್ತೇನದ ಎಲ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಇವತ್ತು ಮೂಲಭೂತ ಸೌಲಭ್ಯಗಳನ್ನು ಕೊಡ್ರಿ. ಎಲ್ಲ ಟ್ಯಾಬ್ಲೆಟ್ಸ್ಗಳು, ಇಂಜೆಕ್ಷನ್ಗಳು ಸಿಗುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಮೊದಲು, ಆಮೇಲೆ ನಿಮ್ಮ ಮಾತಿಗೆ ನಾವು ಇವತ್ತು ಗೌರವವನ್ನು ಕೊಡ್ತೀವಿ ಅಂತೇಳಿ ಹೇಳುತ್ತಾ, ನಾನು ಇವತ್ತು ನಿಮಗೆ ಕಲಬುರಗಿ ಜಿಲ್ಲೆಯ ಜನರ ವತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಮ್ಮ ಸಚಿವರು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಮೂಡಿದೆ.